ಗೈಸ್ ನಾನು ಯೂಟ್ಯೂಬ್ನಲ್ಲಿ ಬಂದಾಗ ಯೂಟ್ಯೂಬ್ನಿಂದ 2 ಸ್ಟೆಪ್ ಮೂಲಕ ನಾವು ಅರ್ನಿಂಗ್ ಮಾಡ್ಬೋದಾಗಿತ್ತು. ಒಂದು ಆ್ಯಡ್ಸ್ ಅಂದರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಆ್ಯಡ್ಸ್ ಮೂಲಕ ನಾವು ಅರ್ನಿಂಗ್ ಮಾಡ್ಬೋದು. ಆ್ಯಡ್ಸ್ ಅಂದರೆ ಗೂಗಲ್ ಆ್ಯಡ್ಸೆನ್ಸ್ ಮೂಲಕ ನಾವು ಅರ್ನಿಂಗ್ ಮಾಡ್ಬೋದಾಗಿತ್ತು. ಸೆಕೆಂಡ್ ಬಂದ್ಬಿಟ್ಟು ಸ್ಪಾನ್ಸರ್ ಅಂದರೆ ಕೆಲವೊಂದಷ್ಟು ಬ್ರ್ಯಾಂಡ್ ನಾವು ಸ್ಪಾನ್ಸರ್ ಮಾಡಿ ಅದ್ರ ಮೂಲಕ ನಾವು ಅರ್ನಿಂಗ್ ಮಾಡ್ಬೋದಾಗಿತ್ತು. ಆದ್ರ ಬಟ್ ಈಗ ಸಡನ್ ನೀವು ನೋಡ್ಕೊಳ್ಬೋದು ಯೂಟ್ಯೂಬ್ನಲ್ಲಿ ಹೊಸ ನೀವು ಫೀಚರ್ಸ್ ಕೊಡೋಕೆ ಬಂದಿದೆ. ಅಂದರೆ ಟೋಟಲಾಗಿ ಬಂದ್ಬಿಟ್ಟು ನೀವು ಯೂಟ್ಯೂಬ್ನಲ್ಲಿ ಈಗ ಅರ್ನಿಂಗ್ ಮಾಡುವ ಸ್ಟೆಪ್ಪು 6 ಸ್ಟೆಪ್ ಮೂಲಕ ನೀವು ಯೂಟ್ಯೂಬ್ನಿಂದ ಅರ್ನಿಂಗ್ ಮಾಡ್ಕೊಳ್ಬೋದು. 6 ಸ್ಟೆಪ್ ಮೂಲಕ ನೀವು ಯೂಟ್ಯೂಬ್ನಿಂದ ಅರ್ನಿಂಗ್ ಮಾಡ್ಕೊಳ್ಬೋದು. ಮೊದಲಿಗೆ 2 ಇತ್ತು, ಅದ್ರ ಬಟ್ ಈಗ 6 ಸ್ಟೆಪ್. ಯಾವ ಸ್ಟೆಪ್ ಅಂದರೆ ನಿಮ್ಗೆ ಎಲ್ಲರಿಗೂ ಗೊತ್ತಿದೆ, ನಾನು ನಿಮಗೆ ಸೈಡ್ ಕೂಡ ಆಗ್ತಾ ಇರ್ತೀನಿ ನೋಡಿ. ವಾಚ್ ಪೇಜ್ ಆ್ಯಡ್ಸ್ ಮತ್ತು ಅದ್ರ ಜೊತೆಗೆ ಶಾರ್ಟ್ ಸ್ಪೀಡ್ ಆ್ಯಡ್ಸ್. ಈ ಶಾರ್ಟ್ ಸ್ಪೀಡ್ ಅನ್ನೋದು ಮೊದಲು ಬಂದಾಗ ಆ್ಯಕ್ಚುಲಿ ಬಿಟ್ಟು ಶಾರ್ಟ್ಸ್ ಇರಲಿಲ್ಲ. ಅಂದರೆ ಮೇನ್ ಇಂಪಾರ್ಟೆಂಟ್ ಶಾರ್ಟ್ ಸ್ಪೀಡ್ ಆ್ಯಡ್ಸ್ ಏನಿದೆಲ್ಲ ಈ ಒಂದು ಫೀಚರ್ಸ್ ಎಲ್ಲ ಇತ್ತು. ಶಾರ್ಟ್ಸ್ ಬಂದ ನಂತರ ಇದು ಹೊಸ ನೀವು ಫೀಚರ್ಸ್ ಆ್ಯಡ್ ಮಾಡಿದ್ರು, ಶಾರ್ಟ್ ಅಂದರೆ ಶಾರ್ಟ್ಸ್ ಪೇಜ್ ಆ್ಯಡ್ಸ್ ಅಂತ ಬಂದ್ಬಿಟ್ಟು. ಆದ್ರ ಬಟ್ ಈಗ ನೀವು ಟೋಟಲಾಗಿ 6 ಹೊಸ ನೀವು ಅಂದರೆ 6 ಟೂಲ್ಸ್ ಮುಖಾಂತರ 6 ಸ್ಟೆಪ್ಸ್ ಮೂಲಕ ನೀವು ಯೂಟ್ಯೂಬ್ನಿಂದ ಈಗ ಅರ್ನಿಂಗ್ ಮಾಡೋದು ಅಂದರೆ ಅರ್ನಿಂಗ್ ಮಾಡ್ಕೊಳ್ಬೋದು. ಈಗ ನಾನು ಕೂಡ ಈ 6 ಸ್ಟೆಪ್ಸ್ನಿಂದ ಕೂಡ ಅರ್ನಿಂಗ್ ಮಾಡ್ತಾ ಇದ್ದೀನಿ. ಅದ್ರಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ ಅದರಲ್ಲಿ ಹೊಸ ನೀವು ಒಂದು ಫೀಚರ್ಸ್ ಕೂಡ ಆ್ಯಡ್ ಇದೆ. ಯಾವುದಂದ್ರೆ ಶಾಪಿಂಗ್ ಅಂತ ಬಂದ್ಬಿಟ್ಟು ಆ ಶಾಪಿಂಗ್ ಫೀಚರ್ಸ್ನಿಂದ ನೀವು ಆ ಒಂದು ಫೀಚರ್ಸ್ನಿಂದ ನೀವು ನಾನು ಅರ್ನಿಂಗ್ ಮಾಡಿ ನೀವು ನೋಡಿದರೆ ನೀವು ಶಾಕ್ ಆಗುತ್ತಾರೆ. ನಾನು ನಿಮಗೆ ಲೈವ್ ಪ್ರೂಫಾಗಿ ತೋರಿಸ್ತೀನಿ ಯಾವ ಒಂದು ಮತ್ತು ಅದ್ರ ಜೊತೆ ಇದು ಹೊಸ ನೀವು ಫೀಚರ್ಸ್ ಅಪ್ಡೇಟು. ಈ ಒಂದು ಫೀಚರ್ಸ್ನಿಂದ ನಮಗೆ ಏನಲ್ಲಪ್ಪ ಬೆನಿಫಿಟ್ಸ್ ಇದೆ, ಇದರಿಂದ ನಮಗೆ ಏನಾದರೂ ಯೂಸ್ ಇದೆ, ಇದರಿಂದ ಮತ್ತೆ ಇಲ್ಲಾಂದ್ರೆ ಬ್ಯಾಡ್ ನ್ಯೂಸ್ ಇದೆಯಾ, ಇದು ಏನು ಎಲ್ಲ ನನಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದಾರೆ ನೀವು ಕೂಡ ಈ 6 ಫೀಚರ್ಸ್ನಿಂದ ಅರ್ನಿಂಗ್ ಮಾಡಬೇಕು. ನೀವು ಕೂಡ ತಕ್ಕ ಮಟ್ಟಿಗೆ ಯೂಟ್ಯೂಬ್ನಲ್ಲಿ ದುಡ್ಡು ಮಾಡಬೇಕು ಅನ್ನೋ ಪ್ರತಿಯೊಬ್ಬರು ಈ ಇಂಪಾರ್ಟೆಂಟ್ ಈ 6 ಫೀಚರ್ಸ್ ನಿಮ್ಗೆ ಗೊತ್ತಿರಲೇಬೇಕು. ಈ 6 ಫೀಚರ್ಸ್ ಮೂಲಕ ನೀವು ಆರಾಮಾಗಿ ಅರ್ನಿಂಗ್ ಮಾಡ್ಕೊಳ್ಳೋದು ಯೂಟ್ಯೂಬ್ನಿಂದ. ಅದೇನು ಫೀಚರ್ಸ್ ಎಲ್ಲ ನನಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಾ ಇತ್ತು. ಇವತ್ತೊಂದು ಸ್ಟಾರ್ಟ್ ಮುಂಚೆ ಇನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ಮಾಡ್ತಾರೆ ಪ್ಲೀಸ್ ಕೆಲಸ ಬೇಗ ಈ ಕನ್ನಡ ಟೆಕ್ ಇಡಿಟ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿದ್ದ ಇವತ್ತೊಂದು ಸ್ಟಾರ್ಟ್ನ ಬನ್ನಿ. ನಾನು ನಿಮಗೆ ಮೊದಲೇ ಹೇಳ್ಬಿಡ್ತೀನಿ, ಯೂಟ್ಯೂಬ್ನಲ್ಲಿ ಮೊದಲಿಗೆ ಬಂದ್ಬಿಟ್ಟು ಯಾವ ರೀತಿ ಇತ್ತು ಅಂದರೆ ಯೂಟ್ಯೂಬ್ನಲ್ಲಿ ನಾನು ಬರೋಕ್ಕಿಂತ ಹಿಂದ್ಗಡೆ ಈ ಯೂಟ್ಯೂಬ್ ಮಾನಿಟೇಷನ್ ಪಾಲಿಸಿ ಅನ್ನೋದು ಇಲ್ಲ ಆಗಿತ್ತು. ಆ್ಯಕ್ಚುಲಿ ಅವಾಗ ಎಷ್ಟಿತ್ತು ಅಂದರೆ ಜಸ್ಟ್ 10,000 ಲೈಕ್ಸ್ ಏನು ಕಂಪ್ಲೀಟ್ ಆದರೆ ಅದು ಡೈರೆಕ್ಟ್ ಮಾನಿಟೇಷನ್ ಆಗಿತ್ತು ಅವಾಗ. ಆದ್ರೆ ಬಟ್ ನಾನು ಬಂದ ತಕ್ಷಣ 1,000 ಸಬ್ಸ್ಕ್ರೈಬರ್ಸ್ 4,000 ಪಬ್ಲಿಕ್ ವಾಚರ್ಸ್ ಅದ್ರ ಜೊತೆ ಯಾರೆಲ್ಲ ಶಾರ್ಟ್ಸ್ ಇಡೋ ಅವಾಗ ಶಾರ್ಟ್ಸ್ ಇಲ್ಲ ಆಗಿತ್ತು ಬಿಡು. ಸೊ ಓನ್ಲಿ ಅಂದರೆ ಶಾರ್ಟ್ಸ್ ಇಲ್ಲ, ಆ ಶಾರ್ಟ್ಸ್ ಫ್ಯೂಚರ್ ಇಲ್ಲ ಆಗಿತ್ತು. ಆವಾಗ ಶಾರ್ಟ್ಸ್ ಫಂಡ್ ಅಂತ ಬೋನಸ್ ಅಂತ ಆಗ್ತಿದ್ರು. ಅದ್ರ ಬಟ್ ಈ ರೀತಿ ಇಲ್ಲ ಆಗಿತ್ತು. ಆವಾಗ ಏನು ಮಾಡ್ತಿದ್ರು 1,000 ಸಬ್ಸ್ಕ್ರೈಬ್ 4,000 ವಾಚ್ ಅವರ್ಸ್ ಕಂಪ್ಲೀಟ್ ಆದಾಗ ನಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಅನ್ನೋದು ಆಗುತ್ತಿತ್ತು. ಅವಾಗ ಮಾಡ್ಕೊಳ್ಬೋದು, ಅವಾಗ ನಾವು ಮಾಡಿದಾಗ. ಅದ್ರ ಬಟ್ ಈಗ ಸಡನ್ ನೀವು ನೋಡ್ಕೊಳ್ಬೋದು. ಮೇನ್ ಇಂಪಾರ್ಟೆಂಟ್ ಅಂದರೆ ನಾವು ಯೂಟ್ಯೂಬ್ನಲ್ಲಿ ಅರ್ನಿಂಗ್ ಮಾಡ್ಬೇಕಾದ್ರೆ ಈಗ ಹಲವಾರು ಫೀಚರ್ಸ್ ಇದೆ. ಟೋಟಲಿ ಬಂದ್ಬಿಟ್ಟು 6 ಫೀಚರ್ಸ್ ಅಂದರೆ 6 ಸ್ಟೆಪ್ಸ್ ಮೂಲಕ ನಾವು ಆರಾಮಾಗಿ ಈಸಿಯಾಗಿ ಅರ್ನಿಂಗ್ ಮಾಡ್ಕೊಳ್ಬೋದು ಯೂಟ್ಯೂಬ್ನಿಂದ. ಅದು ಯಾವುದಪ್ಪ ಅಂದರೆ ಮೇನ್ ಇಂಪಾರ್ಟೆಂಟ್ ಮೊದಲನೇ ಫೀಚರ್ಸ್ ಬಂದ್ಬಿಟ್ಟು ಏನಪ್ಪ ಅಂದರೆ ವಾಚ್ ಪೇಜ್ ಆ್ಯಡ್ಸ್ ಅಂತ ಬಂದ್ಬಿಟ್ಟು. ಈ ವಾಚ್ ಪೇಜ್ ಆ್ಯಡ್ಸ್ ಅನ್ನೋದು ಮೊದಲಿಗೆ ಬಂದ್ಬಿಟ್ಟು ನಾನು ನಿಮಗೆ ಎಲ್ಲರಿಗೂ ಹೇಳ್ತೀನಿ. ಈ ವಾಚ್ ಪೇಜ್ ಆ್ಯಡ್ಸ್ ಅನ್ನೋದು ಮೇನ್ ಇಂಪಾರ್ಟೆಂಟ್. ನಾನು ಇದನ್ನು ಮಾನಿಟೇಷನ್ ಅನ್ನೋದ್ರಿಂದ ಅರ್ನ್ ಮಾಡ್ತೀನಿ. ಈ ವಾಚ್ ಪೇಜ್ ಆ್ಯಡ್ಸ್ ಅಂದರೆ ಏನಪ್ಪ, ಈ ಒಂದು ಫೀಚರ್ಸ್ ನಿಮಗೆ ಸಿಗಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಫುಲ್ ಮಾನಿಟೇಷನ್ ಆಗಬೇಕು. ಫುಲ್ ಮಾನಿಟೇಷನ್ ಅಂದರೆ ಈಗ ಸಡನ್ ಯೂಟ್ಯೂಬ್ ಚಾನಲ್ ಒಂದು ಆಪ್ ಮಾನಿಟೇಷನ್ ಕೂಡ ಅಪ್ಡೇಟ್ ಬಂದಿದೆ, ನಿಮ್ಗೆ ಎಲ್ಲರೂ ಕೂಡ ಗೊತ್ತಿದೆ. ಏನಪ್ಪ ಅಂದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ 500 ಸಬ್ಸ್ಕ್ರೈಬರ್ಸ್ ಅದ್ರ ಜೊತೆಗೆ 3 ಮಿಲಿಯನ್ ಅಂದರೆ ಜಸ್ಟ್ 3 ಮಿಲಿಯನ್ ಏನಂದ್ರೆ ವ್ಯೂಸ್ ಶಾರ್ಟ್ಸ್ ವಿಡಿಯೋ ಮಾಡ್ತಾರೆ, ವ್ಯೂಸ್ ಕಂಪ್ಲೀಟ್ ಆದ್ರೆ ಸಾಕು. ಅದ್ರ ಜೊತೆಗೆ ನಿಮ್ಮೊಂದು ಚಾನಲ್ 3,000 ವಾಚ್ ಅವರ್ಸ್ ಕಂಪ್ಲೀಟ್ ಆದ್ರೆ ಸಾಕು. ನಿಮ್ಗೆ ಏನಾಗುತ್ತೆ ಅಂದರೆ ಆಪ್ ಮಾನಿಟೇಷನ್ ಅನ್ನೋದು ಆಗುತ್ತೆ. ಅದ್ರ ಬಟ್ ಈ ಆಪ್ ಮಾನಿಟೇಷನ್ಗೆ ಈ ವಾಚ್ ಪೇಜ್ ಆ್ಯಡ್ಸ್ ಅನ್ನೋದು ನಿಮಗೆ ಸಿಗಲ್ಲ. ಈ ವಾಚ್ ಪೇಜ್ ಆ್ಯಡ್ಸ್ ಸಿಗಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ಟೋಟಲಾಗಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆಗಬೇಕು. ಮಾನಿಟೇಷನ್ ಆಗ್ಬೇಕಾದ್ರೆ ಫುಲ್ ಪ್ರೊಸೆಸಿಂದ ಆಗಬೇಕು, ಫುಲ್ ಸ್ಟೆಪ್ ಆಗಬೇಕು. ಯಾವ ರೀತಿ ಅಂದರೆ ಫುಲ್ ಮಾನಿಟೇಷನ್ ಆಗಬೇಕು. ಅದು ಯಾವ ಆಗ್ಬೇಕಂದ್ರೆ ಅದಕ್ಕೆ ಕೆಲವೊಂದಷ್ಟು ಪಾಲಿಸಿ ಇದೆ. ಏನು ಪಾಲಿಸಿ ಅಂದರೆ ಅದು ನಿಮಗೆಲ್ಲರೂ ಕೂಡ ಗೊತ್ತಿದೆ. ಆ್ಯಕ್ಚುಲಿ ಏನಪ್ಪ 1,000 ಸಬ್ಸ್ಕ್ರೈಬರ್ಸ್ 4,000 ವಾಚ್ ಅವರ್ಸ್ ಅದ್ರ ಜೊತೆ ನೀವೇನಾದ್ರು ಶಾರ್ಟ್ಸ್ ವಿಡಿಯೋ ಮಾಡ್ತಿದ್ರೆ 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಆಗಬೇಕು. ಇಷ್ಟು ಆದಾಗ ನಿಮಗೆ ಈ ವಾಚ್ ಪೇಜ್ ಆ್ಯಡ್ಸ್ ಅನ್ನೋ ಸಿಗುತ್ತೆ. ಈ ವಾಚ್ ಪೇಜ್ ಆ್ಯಡ್ಸ್ ಅಂದರೆ ಯಾವ ರೀತಿ ಅಂದರೆ ನಮ್ಮೊಂದರಿಗೆ ಆ್ಯಡ್ಸ್ ಪ್ಲೇ ಮಾಡ್ತಾರೆ ಗೂಗಲ್ ಆ್ಯಡ್ಸ್ ಅಂತವರು ಅಂದರೆ ಬ್ರ್ಯಾಂಡ್ದವರು. ಅದರ ಮೂಲಕ ನಮ್ಗೆ ಅರ್ನಿಂಗ್ ಸಿಗುತ್ತೆ. ಇದು ಮೊದಲು ನಿಮ್ಗೆಲ್ಲರೂ ಕೂಡ ಗೊತ್ತಿದೆ. ಆದ್ರೆ ಬಟ್ ಈ ಒಂದು ಫೀಚರ್ಸ್ ಸಿಗಬೇಕಂದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆಗಬೇಕು. ಇದು ಮೇನ್ ಇಂಪಾರ್ಟೆಂಟ್ ಮೊದಲನೇ ಫೀಚರ್ಸ್. ಇನ್ನು ಸೆಕೆಂಡ್ ಫೀಚರ್ಸ್ ಬಂದ್ಬಿಟ್ಟು ಶಾರ್ಟ್ ಸ್ಪೀಡ್ ಆ್ಯಡ್ಸ್ ಅಂತ ಬಂದ್ಬಿಟ್ಟು. ಶಾರ್ಟ್ಸ್ ಪೇಜ್ ಅಂದರೆ ಶಾರ್ಟ್ ಸ್ಪೀಡ್ ಆ್ಯಡ್ಸ್ ಬಂದ್ಬಿಟ್ಟು ಇದು ಕೂಡ ಮೊದಲಿಗೆ ಇಲ್ಲ ಇತ್ತು. ಶಾರ್ಟ್ಸ್ ಫೀಚರ್ಸ್ ಬಂದ ನಂತರ ಇದನ್ನ ಆ್ಯಡ್ ಮಾಡಿದ್ರು. ಅವಾಗ ಬೋನಸ್ ಅಂತ ಇತ್ತು. ಅದ್ರ ಬಟ್ ಇವಾಗ ಈ ಒಂದು ಫೀಚರ್ಸ್ ಆ್ಯಡ್ ಮಾಡಿದ್ರು. ಆದ್ರೆ ಬಟ್ ಈ ಒಂದು ಫೀಚರ್ಸ್ ಕೂಡ ಸಿಗಬೇಕಪ್ಪ ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆಗಬೇಕು. ಮಾನಿಟೇಷನ್ ಅಂದರೆ ಫುಲ್ ಮಾನಿಟೇಷನ್ ಆಗಬೇಕು. ಆಪ್ ಮಾನಿಟೇಷನ್ ಅನ್ನೋದ್ರೆ ಸಿಗಲ್ಲ. ಫುಲ್ ಏನಪ್ಪ ಅದ್ರದ್ದೇನು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಏನು ಪಾಲಿಸಿ ಅದೆಲ್ಲ ಕಂಪ್ಲೀಟ್ ಆದಾಗ ನಿಮಗೆ ಈ ಒಂದು ಫೀಚರ್ ಸಿಗುತ್ತೆ. ಶಾರ್ಟ್ ಸ್ಪೀಡ್ಸ್ ಅಂದರೆ ಆ್ಯಡ್ಸ್ ಮಾಡ್ಕೊಂಡ್ರೆ ಶಾರ್ಟ್ಸ್ ನಾನು ನಿಮಗೆ ಲೈವಲ್ಲಿ ಆಗ್ತಾ ಇರ್ತೀನಿ. ಸ್ಕ್ರೀನ್ ಕಡೆಯಲ್ಲಿ ನೀವು ನೋಡ್ತಾ ಇರ್ಬೋದು. ಶಾರ್ಟ್ಸ್ ವಿಡಿಯೋ ಈ ರೀತಿ ಅರ್ನಿಂಗ್ ಇಷ್ಟು ಅರ್ನಿಂಗ್ ಅಂತ ಬರ್ತೈತೆ. ಅದನ್ನ ನೀವು ನೋಡ್ಕೊಳ್ಬೋದು. ಈ ರೀತಿ ನಿಮಗೆ ಸಿಗುತ್ತೆ. ಇದು ಮೇನ್ ಇಂಪಾರ್ಟೆಂಟ್ ಅಂದರೆ
ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಫುಲ್ ಮೌಂಟೇಶನ್ ಅನ್ನೋದಾಗ ನಿಮಗೆ 2 ಆಪ್ಷನ್ ಸಿಗುತ್ತೆ. ಒಂದು ವಾಚ್ ಪೇಜ್, ಸೆಕೆಂಡ್ ಬಂದ್ಬಿಟ್ಟು ಶಾರ್ಟ್ಸ್, ಇನ್ನು ಥರ್ಡ್ ಬಂದ್ಬಿಟ್ಟು ಮೆಂಬರ್ಶಿಪ್ ಅಂದ್ರೆ ಏನಲ್ಲ ತುಂಬಾ ಸಿಂಪಲ್. ಈಗ ನನ್ನೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ತಕ್ಷಣ ಅಲ್ಲಿ ಜಾಯಿನ್ ಬಟನ್ ಅಂತ ಸಿಗುತ್ತೆ. ಜಾಯಿನ್ ಬಟನ್ ಇಂದ ಮೆಂಬರ್ಶಿಪ್ ನಿಂದ ಕೂಡ ನೀವು ಅರ್ನ್ ಮಾಡಬಹುದು. ಮೆಂಬರ್ಶಿಪ್ ನಿಂದ ತುಂಬಾ ಇಷ್ಟು ಅರ್ನ್ ಮಾಡೋದು, ಜಾಸ್ತಿ ಅರ್ನ್ ಮಾಡಕ್ಕೆ ಆಗಲ್ಲ. ಅದು ಇದ್ದಂಗೆ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಯಾಕಪ್ಪ ನನ್ನ ಯೂಟ್ಯೂಬ್ ಚಾನಲ್ ನೀವು ಏನಾದರೂ ಇಷ್ಟು ದುಡ್ಡು ಅಂತ ಸೆಟ್ ಮಾಡಿದ್ರೆ ಒಂದು ಸಬ್ಸ್ಕ್ರಿಪ್ಷನ್ ಇರ್ತದೆ, ಅಷ್ಟು ಅಮೌಂಟ್ ಕಟ್ಟಿ ನನ್ನೊಂದು ಯೂಟ್ಯೂಬ್ ಚಾನಲ್ಗೆ ನೀವು ಮೆಂಬರ್ಶಿಪ್ ಆಗ್ಬೋದು. ಈ ಮೆಂಬರ್ಶಿಪ್ ಹಾಕೊಂಡ್ರೆ ಏನಪ್ಪ ಬೆನಿಫಿಟ್ಸ್ ಅಂದ್ರೆ ನಾನು ಲೈವ್ ಅಲ್ಲಿ ಬಂದಾಗ ನೀವು ಕಮೆಂಟ್ ಮಾಡ್ಬೋದು, ಲೈವ್ ಚಾಟ್ ಮಾಡ್ಬೋದು, ಮತ್ತೆ ನಿಮ್ಮೊಂದು ಕಮೆಂಟ್ ಹೈಲೈಟ್ ಆಗಿ ತೋರಿಸುತ್ತೆ, ನಿಮ್ಮ ಕಮೆಂಟ್ ಎಲ್ಲರಿಗಿಂತ ಮುಂದ್ಗಡೆ ತೋರಿಸುತ್ತೆ. ಇದು ಮೆಂಬರ್ಶಿಪ್. ಈ ಮೆಂಬರ್ಶಿಪ್ ಅನ್ನೋದು ಮೊದಲು ಯಾವುದೂ ಇಲ್ಲ, ಈ ಮೆಂಬರ್ಶಿಪ್ ಅನ್ನೋದಿಲ್ಲ. ಈಗ ಎಲ್ಲ ಮೆಂಬರ್ಶಿಪ್ ಅಂತ ಬಂದಿದೆ, ಆವಾಗ ಏನೂ ಇಲ್ಲ ಇತ್ತು. ಈ ಮೆಂಬರ್ಶಿಪ್ ಫೀಚರ್ಸ್ ಕೂಡ ನಿಮ್ಗೆ ಸಿಗಬೇಕಂದ್ರೆ ಈ ಫೀಚರ್ಸ್ ನಿಮಗೆ ಆಟೋಮೆಟಿಕ್ ಆಕ್ಚುಲ್ ಈ ಒಂದು ಫೀಚರ್ಸ್ ಕೂಡ ಸಿಗುತ್ತೆ. ಇದಕ್ಕೇನು ಫುಲ್ ಮೌಂಟೇಶನ್ ಆನ್ ಆಗ್ಬೇಕಂತ ಏನಿಲ್ಲ, ಆಫ್ ಮೌಂಟೇಶನ್ ಅನ್ನೋದ್ರೂ ಕೂಡ ಈ ಒಂದು ಫೀಚರ್ ಸಿಗುತ್ತೆ ನಿಮಗೆ. ಮೆಂಬರ್ಶಿಪ್ ಮತ್ತು ಬಂತು ಮೆಂಬರ್ಶಿಪ್ ಇಷ್ಟು ದುಡ್ಡು ಅಂತ ಅದ್ರ ಮೂಲಕ ಕೂಡ ಅರ್ನ್ ಮಾಡ್ಬೋದು, ಇಲ್ಲ ಅಂತೇನಿಲ್ಲ. ಅದು ಬಟ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಮೆಂಬರ್ ಆಗಬೇಕು. ಯಾರೆಲ್ಲ ಆಕ್ಚುಲ್ ಬಂದ್ಬಿಟ್ಟು ಆಗಲ್ಲ, ಅಷ್ಟು ಮೆಂಬರ್ ಆಗಲ್ಲ ಆಕ್ಚುಲ್ ಬಂದ್ಬಿಟ್ಟು. ಇದು ಬಂದ್ಬಿಟ್ಟು ಇನ್ನು ಫೋರ್ತ್ ಬಂದ್ಬಿಟ್ಟು ಫೀಚರ್ಸ್ ಬಂದ್ಬಿಟ್ಟು ಸೂಪರ್ಸ್ ಅಂತ ಬಂತು. ಅಂದ್ರೆ ಸೂಪರ್ ಟ್ಯಾಂಕ್ಸ್, ಸೂಪರ್ ಚಾಟ್ ಈ ರೀತಿ ಬರುತ್ತೆ. ಲೈವ್ ಸ್ಟ್ರೀಮ್ ಮಾಡುವಾಗ ನೀವು ಅದ್ರ ಬಂದಾಗ ನಿಮ್ಮೊಂದು ವಿಡಿಯೋದಾಗ ಸೂಪರ್ ಚಾಟ್ ಅಂತ ಸಿಗುತ್ತೆ. ಅಂದ್ರೆ ಸೂಪರ್ ಚಾಟ್ ಮೂಲಕ ಕೂಡ ಅರ್ನ್ ಮಾಡ್ಬೋದು. ಈ ಒಂದು ಫೀಚರ್ಸ್ ಕೂಡ ನಿಮಗೆ ಆಫ್ ಮೌಂಟೇಶನ್ ಸಿಗುತ್ತೆ. ಆಫ್ ಮೌಂಟೇಶನ್ ಅಂದ್ರೆ 500 ಸಬ್ಸ್ಕ್ರೈಬರ್ಸ್, 3000 ವಾಚ್ ಅವರ್ಸ್, 3 ಮಿಲಿಯನ್ ವ್ಯೂಸ್ಗೆ ನಿಮಗೆ ಸಿಗುತ್ತೆ. ಈ ಒಂದು ಫೀಚರ್ಸ್ ಕೂಡ ನಿಮಗೆ ಸಿಗುತ್ತೆ. ಎಲ್ಲರಿಗೆ ಸಿಗಲ್ಲ ಅಂದ್ರೆ ಹಂಗಿಲ್ಲ, ಯಾರ್ದೆಲ್ಲ ಆಪ್ ಮೋಟಿವೇಶನ್ ಆಗುತ್ತೆ ಅವ್ರು ಪ್ರತಿಯೊಬ್ಬರು ಕೂಡ ಸಿಗುತ್ತೆ ಈ ಒಂದು ಫೀಚರ್ಸ್. ಈ ಒಂದು ಫೀಚರ್ಸ್ ಕೂಡ ಅರ್ನ್ ಮಾಡ್ಬೋದು. ಅದೇ ಹೊರತನ ಈಗ ನಮ್ಮ ಒಂದು ವಿಡಿಯೋ ನೀವು ಈಗ ಸೂಪರ್ ಚಾಟ್ ಮಾಡ್ಬೋದು, ಅಮೌಂಟ್ ಕಳಿಸ್ಬೋದು, ಈ ರೀತಿ ದುಡ್ಡು ನಿಮಗೆ ಬರುತ್ತೆ. ಈ ಒಂದು ಫೀಚರ್ಸ್ ಕೂಡ ನೀವು ಅರ್ನಿಂಗ್ ಮಾಡ್ಕೊಳ್ಬೋದು, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಈ ಸೂಪರ್ ಚಾಟ್ ಅನ್ನೋ ಫೀಚರ್ಸ್ ಕೂಡ ನಿಮಗೆ ಸಿಗುತ್ತೆ. ಇನ್ನು ನೆಕ್ಸ್ಟ್ ಫೀಚರ್ಸ್ ಬಂದ್ಬಿಟ್ಟು ಏನಪ್ಪ, ಬ್ರ್ಯಾಂಡ್ ಕನೆಕ್ಟ್ ಅಂತ ಬಂದ್ಬಿಟ್ಟು. ಬ್ರ್ಯಾಂಡ್ ಕನೆಕ್ಟ್ ಅಂದ್ರೆ ಏನಪ್ಪ, ಯೂಟ್ಯೂಬ್ದವರು ನಮಗೆ ಅವರೇ ಸ್ಪಾನ್ಸರ್ಶಿಪ್ ಕೊಡ್ತಾರೆ. ಇದೆಲ್ಲ ಕೆಲವೊಂದಷ್ಟು ಜನರಿಗೆ ಗೊತ್ತಿದೆ, ಈಗ ಸಡನ್ ಆಗಿ ಬಂದಿದೆ, ನಿಮ್ಗೆಲ್ಲರೂ ಕೂಡ ಗೊತ್ತಿದೆ. ಅಂದ್ರೆ ಯೂಟ್ಯೂಬ್ದವರು ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ಒಂದು ಪ್ರಮೋಷನ್ ಮಾಡಿ ಅಂತ ಬ್ರ್ಯಾಂಡ್ ಸ್ಪಾನ್ಸರ್ಶಿಪ್ ಅಂತ. ಬ್ರ್ಯಾಂಡ್ ದವರು ಯೂಟ್ಯೂಬ್ದವರು ನಮ್ಗೆ ಹೇಳ್ತಾರೆ ನಾವು ಇಷ್ಟು ಪ್ರೈಸ್ ಸೆಟ್ ಮಾಡಬೇಕು, ಅವಾಗ ಅವರು ಇಷ್ಟು ಪ್ರೈಸ್ಗೆ ನೀವು ಎಲಿಜಿಬಲ್ ಇದ್ರೆ ಈ ಒಂದು ಪ್ಲಾಟ್ಫಾರ್ಮ್ ಇಂದ ಪ್ರಮೋಷನ್ ಮಾಡಿ ಅಂತ ಯೂಟ್ಯೂಬ್ದವ್ರು ಕೊಡ್ತಾರೆ. ಇದು ಬ್ರ್ಯಾಂಡ್ ಅಂದ್ರೆ ಕನೆಕ್ಟ್ ಅಂತ ಬಂದ್ಬಿಟ್ಟು ಬ್ರ್ಯಾಂಡ್ ಕಾಂಟ್ಯಾಕ್ಟ್ ಮೂಲಕ ನಾವು ಪ್ರಮೋಷನ್ ಮಾಡ್ಬೋದು. ಈ ಒಂದು ಫೀಚರ್ಸ್ ಆಕ್ಚುಲಿ ಮುಟ್ಟು ಜಾಸ್ತಿ ಏನು ಯಾರಿಗೆ ಬಂದಿಲ್ಲ, ಬಂದಿದ ನಂತರ ನೋಡೋಣ. ಈ ಫೀಚರ್ಸ್ ಇದೆ, ಅದರ ಒಟ್ಟು ಯಾರಿಗೆ ಸ್ಪಾನ್ಸರ್ಶಿಪ್ ಅನ್ನೋದು ಬಂದಿಲ್ಲ, ಇದರಿಂದ ನೋಡಬೇಕು, ವೇಟ್ ಮಾಡಬೇಕು. ಯಾರಿಗೆ ಬಂದಿದೆ, ನಾನು ಮಾತ್ರ ಒಂದು ಬಂದಿಲ್ಲ, ನಿಮಗೂ ಕೂಡ ಬಂದಿಲ್ಲ, ಚಿಕ್ಕದಾಗಿ ಕಮೆಂಟ್ಗೆ. ಇನ್ನು ನೆಕ್ಸ್ಟ್ ಕೊನೆಯ ಫೀಚರ್ಸ್ ಬಂದ್ಬಿಟ್ಟು ಶಾಪಿಂಗ್. ಮೇನ್ ಇಂಪಾರ್ಟೆಂಟ್ ಈ ಶಾಪಿಂಗ್ ಫೀಚರ್ಸ್ನಿಂದ ನಾನು ನಿಮಗೆ ಲೈವ್ ಅಲ್ಲಿ ತೋರಿಸ್ತೇನೆ ಅಂತ ಇದ್ದೀನಿ. ಈ ಶಾಪಿಂಗ್ ಫೀಚರ್ಸ್ನಿಂದ ನೀವು ಅರ್ನಿಂಗ್ ಮಾತ್ರ ಬೆಂಕಿ ಅಂತ ಇದು ಹೊಸ ನೀವು ಫೀಚರ್ಸ್ ನಿಮಗೆಲ್ಲರೂ ಕೂಡ ಗೊತ್ತಿದೆ ಶಾಪಿಂಗ್ ಅನ್ನೋದು. ಈ ಶಾಪಿಂಗ್ ಅಂದರೆ ನೀವು ಮೇನ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ. ನಾವು ಶಾಪಿಂಗ್ ಫೀಚರ್ಸ್ ಅಂದ್ರೆ 2 ರೀತಿ ಬರ್ತವೆ, ಒಂದು ಅಮೆಜಾನ್ ಅಕೌಂಟ್ ಮತ್ತು ಒಂದು ಫ್ಲಿಪ್ಕಾರ್ಟ್. ಇದರ ಎರಡರಲ್ಲಿ ನಾವು ಈ ಶಾಪಿಂಗ್ ಮೂಲಕ ಅರ್ನ್ ಮಾಡ್ಬೇಕಾದ್ರೆ ಒಂದು ನಮ್ಮ ಹತ್ರ ಅಪ್ಲೇಟ್ ಮಾರ್ಕೆಟಿಂಗ್ ಅಕೌಂಟ್ ಅಂತ ಕ್ರಿಯೇಟ್ ಮಾಡಬೇಕಾಯ್ತು. ಈ ಅಪ್ಲೇಟ್ ಮಾರ್ಕೆಟಿಂಗ್ ಅಕೌಂಟ್ ಅಂದ್ರೆ ಫ್ಲಿಪ್ಕಾರ್ಟ್ ಮತ್ತು ಅಮೆಜಾನ್ ಇವು ಎರಡರಿಂದ ನಾವು ಒಂದು ಅಕೌಂಟ್ ಕ್ರಿಯೇಟ್ ಮಾಡಿ ಆ ಒಂದು ಅಕೌಂಟ್ನಿಂದ ನಾವು ಕೆಲವೊಂದಷ್ಟು ಪ್ರಾಡಕ್ಟ್ ಲಿಂಕ್ಸ್ ಹಾಕಿ ನಾವು ಅರ್ನ್ ಮಾಡ್ಬೋದಾಗಿತ್ತು. ಆದ್ರೆ ಬಟ್ ಈಗ ಹಂಗಿಲ್ಲ, ಡೈರೆಕ್ಟ್ ಯೂಟ್ಯೂಬ್ದವರು ಮತ್ತೆ ಈ ಫ್ಲಿಪ್ಕಾರ್ಟ್ ಮತ್ತು ಈ ಅಮೆಜಾನ್ ಮತ್ತು ಮೇಟಾಡೇಟಾ ಈ ಎಲ್ಲ ಕೈ ಜೋಡಿಸಿದ್ರೆ ಡೈರೆಕ್ಟ್ ಈಗ ಅಪ್ಲೇಟ್ ಮಾರ್ಕೆಟಿಂಗ್ ಅಕೌಂಟೇ ಬಿಟ್ಟಿದ್ದಾರೆ. ಆದ್ರೆ ಬಟ್ ಈ ಶಾಪಿಂಗ್ ಫೀಚರ್ಸ್ ನಿಮಗೆ ಎಲ್ಲರಿಗೆ ಸಿಗಲ್ಲ. ಇದು ಸಿಗ್ಬೇಕಂದ್ರೆ ಕೆಲವೊಂದಷ್ಟು ಕಂಡೀಷನ್ ಇದೆ. ಅದೇನು ಅಂತ ನಾನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ. ನಾನು ನಿಮಗೆ ಮೊದಲೇ ಮುಟ್ಟು ಈ ಒಂದು ಫೀಚರ್ಸ್ನಿಂದ ಎಷ್ಟು ಅರ್ನ್ ಮಾಡಿದೆ ನಾನು ನಿಮಗೆ ತೋರಿಸ್ತೀನಿ. ಏನೋ ತುಂಬ ಸಿಂಪಲ್. ಈಗ ನಾನು ನಿಮಗೆ ಮೊದಲು ಮುಟ್ಟು ಸರಿಗೆ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ ನೋಡಿ, ಜಸ್ಟ್ ವೇಟು. ಈಗ ನಾನು ನಿಮಗೆ ಮೊದಲೇ ಮುಟ್ಟು ಸರಿಗೆ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ, ಜಸ್ಟ್ ಏನಲ್ಲ. ಈಗ ನಾನು ವೈಟಿ ಸ್ಟುಡಿಯೋ ಅಪ್ಲಿಕೇಶನ್ ಓಪನ್ ಮಾಡ್ತೀನಿ, ಜಸ್ಟ್ ನೀವು ನೋಡ್ಕೊಳ್ಬೋದು. ಈಗ ನಾನು ನಿಮಗೆ ಅನಾಲಿಟಿಕ್ಸ್ ಓಪನ್ ಮೇಲೆ ಕ್ಲಿಕ್ ಮಾಡಿ ಈಗ ಆ ಶಾಪಿಂಗ್ ಅನ್ನೋ ಫೀಚರ್ಸ್ ಅರ್ನಿಂಗ್ ಮೇಲೆ ಕ್ಲಿಕ್ ಮಾಡ್ತೀನಿ. ಜಸ್ಟ್ ಅರ್ನಿಂಗ್ ಮೇಲೆ ಕ್ಲಿಕ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಓಕೆ, ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೋಡಿ, ತುಂಬ ಸಿಂಪಲ್. ಓಕೆ, ಅಪ್ಡೇಟ್ ಮಾರ್ಕೆಟಿಂಗ್ ಪ್ರೋಗ್ರಾಮ್ ಅಂತ ಇದೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ನೋಡ್ಕೊಳ್ಳಿ. ನಾನು ಟೋಟಲ್ ಎಷ್ಟು ಅರ್ನ್ ಮಾಡಿದ್ದೀನಿ ನೋಡ್ಕೊಳ್ಳಿ. $9 ಅರ್ನ್ ಮಾಡಿದ್ದೀನಿ ನೋಡ್ಕೊಳ್ಳಿ. ಎಷ್ಟು? $9. ನಮ್ಮ ಇಂಡಿಯನ್ ರುಪೀಸಲ್ಲಿ ಎಷ್ಟಾಗುತ್ತೆ ನೀವು ನೋಡಿ. $9 ಮ್ಯಾಕ್ಸಿಮಮ್ ಬಂದ್ಬಿಟ್ಟು $9. ಇದು ಕೇವಲ ನಾನು ಒಂದೇ ವಿಡಿಯೋ ಮಾಡಿದ್ದೀನಿ ಆ್ಯಕ್ಚುಲ್ ಮುಟ್ಟು, ಜಾಸ್ತಿ ಮಾಡಿಲ್ಲ. ಆ ಒಂದು ವಿಡಿಯೋದಲ್ಲಿ ಅಂದರೆ ಯಾವ ಒಂದು ವಿಡಿಯೋ ಅಂದರೆ ಪ್ರಾಡಕ್ಟ್ ಬಗ್ಗೆ ಒಂದು ವಿಡಿಯೋ ಮಾಡಿದೆ. ಜಸ್ಟ್ ಅಂದರೆ ನಾನು ಯೂಟ್ಯೂಬ್ನಲ್ಲಿ ಯೂಸ್ ಮಾಡೋಂಥ ಪ್ರಾಡಕ್ಟ್ ಏನೆಲ್ಲ ಮೆಟಲ್ಸ್ ಇರಬೇಕು ಅಂತ ನಿಮ್ಮ ಹತ್ರ ಒಂದು ವಿಡಿಯೋ ಮಾಡಿದೆ. ಜಸ್ಟ್ ಆ ಒಂದು ವಿಡಿಯೋ ನಾನು ನಿಮಗೆ ತೋರಿಸ್ಬಿಡ್ತೀನಿ. ಅದನ್ನು ಕೂಡ ಏನಲ್ಲ, ತುಂಬ ಸಿಂಪಲ್. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದೆ. ಆ ಒಂದು ವಿಡಿಯೋಗೆ ನಾನು ಕೆಲವೊಂದಷ್ಟು ಮೆಟಲ್ಸ್ ಇಲ್ಲಿದೆ ನೋಡಿ, ಏನೆಲ್ಲ ನಿಮ್ಮ ಹತ್ರ ಎಕ್ವಿಪ್ಮೆಂಟ್ಸ್ ಇರಬೇಕಂತ ನಾನು ವಿಡಿಯೋ ಮಾಡಿದೆ. ಜಸ್ಟ್ ಆ ಒಂದು ವಿಡಿಯೋ ಇದರಿಂದ ನನಗೆ ಅರ್ನಿಂಗ್ ಎಷ್ಟಾಗಿದೆ ನೀವು ನೋಡ್ಬೋದು. ಎಷ್ಟು? $9 ಕೇವಲ. ಇದು ಶಾಪಿಂಗ್ ಅನ್ನೋ ಫೀಚರ್ಸ್ ನೀವು ನೋಡ್ಕೊಳ್ಳಿ. 2 ಸ್ಟ್ಯಾಂಡ್ ಪರ್ಚೇಸ್ ಮಾಡಿದ್ರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಮೇನ್ ಪಾಯಿಂಟ್ ನೋಡ್ಕೊಂಡು, ನನ್ನ ಫ್ಯಾಮಿಲಿ ಮೆಂಬರ್ಸ್ 2 ಸ್ಟ್ಯಾಂಡ್ ಪರ್ಚೇಸ್ ಮಾಡಿದ್ರೆ, ಒಂದು ವಾಚ್ ಪರ್ಚೇಸ್ ಮಾಡಿದ್ರೆ, ಇದನ್ನೆಲ್ಲ ನಾವು ಯಾವ ರೀತಿ ಅಂದ್ರೆ ಯಾಡ್ ಮಾಡ್ಬೋದು, ನಾವು ಪ್ರಾಡಕ್ಟ್ ಯಾಡ್ ಮಾಡ್ಬೋದು. ಯಾವ ರೀತಿ ಅಂದ್ರೆ ತುಂಬ ಸಿಂಪಲ್. ಈಗ ವಿಡಿಯೋ ಇದೆಲ್ಲ ಜಸ್ಟ್ ಈ ಒಂದು ವಿಡಿಯೋ ಈಗ ಎಷ್ಟು ನೋಡ್ಕೊಳ್ಳಿ, ನಾನು ತುಂಬ ಸಿಂಪಲ್ ಆಗಿ ತೋರಿಸ್ಬಿಡ್ತೀನಿ. ಏನೂ ಇಲ್ಲ, ಈ ಒಂದು ವಿಡಿಯೋಗೆ ಎಷ್ಟು ಇದೇನೆಂದರೆ ನೀವು ಶಾಪಿಂಗ್ ಮೂಲಕ ನೀವು ನೋಡಿದ್ರ ಅಂದರೆ ಯಾವ ರೀತಿ ಅರ್ನಿಂಗ್ ಆಯಿತು. ಜಸ್ಟ್ ಏನೂ ಇಲ್ಲ, ಈಗ ನೀವು ಯಾವುದೊಂದು ವಿಡಿಯೋ ಜಸ್ಟ್ ಎಕ್ಸಾಂಪಲ್ ಅಂದ್ಬಿಟ್ಟು ನಾನು ತೋರಿಸ್ತೀನಿ ಯಾವ ರೀತಿ ಆ್ಯಡ್ ಮಾಡೋದು. ಇದ್ರ ಬಗ್ಗೆ ನಾನು ಸಪ್ರೇಟ್ ಕೂಡ ವಿಡಿಯೋ ಮಾಡಿದ್ದೀನಿ, ಆ ಒಂದು ಫೀಚರ್ಸ್ ಯಾವ ರೀತಿ ಆ್ಯಡ್ ಮಾಡೋದು ಪ್ರಾಡಕ್ಟ್ ಅಂತ. ಜಸ್ಟ್ ನೀವು ಇಲ್ಲಿ ನೋಡ್ಕೊಳ್ಬೋದು. ಈಗ ನಾನು ನಿಮಗೆ ಆ್ಯಡ್ ಮಾಡಿದ್ದೀನಿ ನೋಡ್ಕೊಳ್ಳಿ. ಟ್ಯಾಗ್ ಪ್ರಾಡಕ್ಟ್ ಅಂತ ಕೆಳಗಡೆ ಆಪ್ಷನ್ ಬರ್ತೇನೆ, ನಾನು ತೋರಿಸ್ತೀನಿ ನೋಡಿ. ಓಕೆ, ಏನು ನೋಡಿ,
ಟ್ಯಾಗ್ ಪ್ರಾಡಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಾನು ನೋಡ್ಕೊಳ್ಳಿ ಈಗ ಯಾವ ಆ್ಯಡ್ ಮಾಡಿದ್ದೀನಿ, ರಿಂಗ್ ಲೈಟ್ ಆ್ಯಡ್ ಮಾಡಿದ್ದೀನಿ, ಟೋಟಲ್ ಮತ್ತು ಲೈಟ್. ಸೊ ಈ ರೀತಿ ಆ್ಯಡ್ ಮಾಡಿದ್ದೀನಿ. ಇದು ನನ್ನೊಂದು ಆಡಿಯನ್ಸ್, ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಯಾರಿಗಾದ್ರೂ ಇಷ್ಟ ಆದ್ರೆ ಪರ್ಚೇಸ್ ಮಾಡಿ ಅದು ತೊಗೋತಾರೆ. ಅದರಿಂದ ಏನಾಗುತ್ತೆ ಅಂದರೆ ನನಗೆ ಅರ್ನಿಂಗ್ ಅನ್ನೋದು ಆಗುತ್ತೆ. ಅರ್ನಿಂಗ್ ಅನ್ನೋದು ಯಾವ ರೀತಿ ಅಂದರೆ ನಾನು ನಿಮ್ಗೆ ತೋರಿಸಿದ್ರೆ ಯಾವ ರೀತಿ ಅಂದರೆ ಪ್ರಾಡಕ್ಟ್ಸ್ ಟೋಟಲ್ ಅಮೌಂಟು ಆ 4 ಪ್ರಾಡಕ್ಟ್ ಆರ್ಡರ್ ಮಾಡಿದ್ದಾರೆ. ಟೋಟಲ್ ಅಮೌಂಟು 107 ಜನ ಕ್ಲಿಕ್ ಮಾಡಿ ನೋಡಿದ್ದಾರೆ. ಲಿಂಕು ನೋಡ್ಕೊ ಪ್ರಾಡಕ್ಟ್ ಏನೆಲ್ಲ ಮಾಡಿದಾರೆ ಅಂದರೆ ಕೆಲವೊಂದಷ್ಟು ಅಂದರೆ ಟ್ರೈಪಾಡು ಈ ರೀತಿ ಪ್ರಾಡಕ್ಟ್ ಪರ್ಚೇಸ್ ಮಾಡಿದೆ. ನೋಡ್ಕೊಳ್ಳಿ, ಕೇವಲ ಒಂದು ಫೀಚರ್ಸ್ನಿಂದ ನಾನು ಅರ್ನ್ ಮಾಡಿದ್ದೀನಿ. ಆ ಒಂದು ಹೊಸ ನ್ಯೂ ಫೀಚರ್ಸ್ನಿಂದ ಎಷ್ಟು ಅರ್ನ್ ಮಾಡಿದ್ದೀನಿ? $9 ಮ್ಯಾಕ್ಸಿಮಮ್ ಅಮೌಂಟಿಗೆ ನಮ್ಮ ಇಂಡಿಯನ್ ರುಪೀಸಲ್ಲಿ ಎಷ್ಟು ನಡೀತಿದೆ ನಿಮ್ಗೆ ತೋರಿಸ್ಬಿಡ್ತೀನಿ. ಅದನ್ನು ಕೂಡ ಇಲ್ಲಿ ನೋಡೋಣ, ಮ್ಯಾಕ್ಸಿಮಮ್ ಕೌಂಟಿಂಗ್ ಮಾಡೋಣ ಒಂದು. ಓಕೆ, $9. ಓಕೆ, ಇಂಡಿಯನ್ ರುಪೀಸಲ್ಲಿ 84 ರೂಪಾಯಿ ನಡೀತಿದೆ. $1 ಅಂದರೆ $9 ಎಷ್ಟು? $760. ಎಷ್ಟಾಯಿತು? $760. ಇದು ಕೇವಲ ಶಾಪಿಂಗ್ ಫೀಚರ್ಸ್ನಿಂದ. ಈ ರೀತಿ ನೀವು ಅರ್ನಿಂಗ್ ಮಾಡ್ಕೊಳ್ಳೋದು ಆ್ಯಕ್ಚುಲ್ ಅಮೌಂಟು. ಮೇನ್ ಪಾಯಿಂಟ್ ನನ್ನ ಅರ್ನಿಂಗ್ ಕೂಡ ನೀವು ನೋಡಿ ಇರ್ತಾರೆ. $47 ಅರ್ನಿಂಗ್ ಡ್ರಾಪ್ ಅನ್ನೋದು ಡೌನ್ ಆಗಿದೆ. ಯಾಕಪ್ಪ ಅಂದರೆ ಬೇಕಾರೆ ಇದರಲ್ಲಿ 2 ಮಿಸ್ಟೇಕ್ ಇದೆ. 2 ಮಿಸ್ಟೇಕ್ ಅಂದರೆ, ಒಂದು, ನಾನು ಕಂಟಿನ್ಯೂ ವಿಡಿಯೋ ಅಪ್ಲೋಡ್ ಮಾಡಿಲ್ಲ, ಅದು ನನ್ನ ಮಿಸ್ಟೇಕು. ಮೇನ್ ಪಾಯಿಂಟ್ ನನ್ನ ಪ್ರಾಬ್ಲಮ್ಮು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೆಕೆಂಡ್ ಮಿಸ್ಟೇಕ್ ಅಂದ್ಬಿಟ್ಟು ನೀವು ನನ್ನ ವಿಡಿಯೋ ನೋಡ್ತಾ ಇಲ್ಲ, ರಿಚ್ ಸಿಗ್ತಲ್ಲ, ಅದು ಸೆಕೆಂಡ್ ಮಿಸ್ಟೇಕ್. ಇವೆರಡು ಕಾರಣದಿಂದ ನನ್ನೊಂದು ಯೂಟ್ಯೂಬ್ ಚಾನಲ್ ಡ್ರಾಪ್ ಅನ್ನೋದು ತೆಳಗಡೆ ಇದೆ ಆ್ಯಕ್ಚುಲ್ ಅಂದ್ಬಿಟ್ಟು. ಇದು ತುಂಬ ಇಂಪಾರ್ಟೆಂಟ್. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ದಯವಿಟ್ಟು ನನ್ನ ಕಡೆಯಿಂದ ಏನೋ ತಪ್ಪಿದ್ರೆ ಕ್ಷಮೆ ಇರಲಿ. ಅದರ ಬಟ್ ಯಾರು ವಿಡಿಯೋ ಮಾಡಿ ನೋಡೋದು ಮರಿಬೇಡಿ. ದಯವಿಟ್ಟು ಯಾರು ಕೂಡ ವಿಡಿಯೋ ಮಾಡಿ ನೋಡೋದು ಮರಿಬೇಡಿ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಆದಷ್ಟು ನಿಮ್ಮೆಲ್ಲ ಪ್ರೀತಿ ನಿಮ್ಮೆಲ್ಲರ ಪ್ರೀತಿ ನನ್ನ ಮೇಲೆ ಸದಾಕಾಲ ಇರಲಿ. ನೋಡ್ಕೊಳ್ಬೋದು. ನಾನು ನಿಮಗೆ ತೋರಿಸ್ತಿಲ್ಲ. ಈಗ ತುಂಬ ಸಿಂಪಲು. ಒಂದು ಆ್ಯಕ್ಚುಲ್ ಬಂದ್ಬಿಟ್ಟು ನಾನು ನಿಮಗೆ ತೋರಿಸಿದ್ದೀನಿ. ಒಂದು ಶಾಪಿಂಗ್ ಫೀಚರ್ಸಿಂದ $9 ಅರ್ನ್ ಮಾಡಿದ್ದೀನಿ. ಅದು ಹೊಸ ನ್ಯೂ ಫೀಚರ್ಸ್ ಮೂಲಕ. ನಾನು ಲೈವ್ ಪ್ರೂಫಾಗಿ ತೋರಿಸಿದ್ದೀನಿ. $9 $760. ಇದು ಕೇವಲ ಒಂದು ಫೀಚರ್ಸ್ನಿಂದ. ಈ ಒಂದು ಫೀಚರ್ಸ್ ನಿಮಗೆ ಸಿಗ್ಬೇಕಾದ್ರೆ ಅದರದ್ದೇ ಒಂದು ಕಂಡೀಷನ್ ಇದೆ. ಏನಪ್ಪ ಕಂಡೀಷನ್? ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ 10,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರಬೇಕು. ಆವಾಗ ನಿಮಗೆ ಈ ಒಂದು ಫೀಚರ್ಸ್ ಸಿಗುತ್ತೆ, ಇಲ್ಲಾಂದ್ರೆ ಸಿಗಲ್ಲ. ಯಾಕಪ್ಪನ ಡೈರೆಕ್ಟಾಗಿ ಅರ್ನಿಂಗ್ ಅನ್ನೋದು ಗೂಗಲ್ ಆ್ಯಡ್ಸೆನ್ಸ್ಗೆ ಬರುತ್ತೆ. ಆ ಗೂಗಲ್ ಆ್ಯಡ್ಸೆನ್ಸ್ನಿಂದ ನಮಗೆ ದುಡ್ಡು ಬರಬೇಕು. ಅದಕ್ಕೋಸ್ಕರ ಐತೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ 10,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದಾಗ ಈ ಒಂದು ಫೀಚರ್ಸ್ ನಿಮಗೆ ಸಿಗುತ್ತೆ, ಶಾಪಿಂಗ್ ಅನ್ನೋ ಫೀಚರ್ಸ್. ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇರ್ತಾರೆ ಅವರೆಲ್ಲರೂ ಕೂಡ ತುಂಬ ಇಂಪಾರ್ಟೆಂಟ್. ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದೆ. ಪ್ರತಿಯೊಬ್ಬರು ಕೂಡ ತುಂಬ ಇಂಪಾರ್ಟೆಂಟ್ ಇದೆ. ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋಕ್ಕಿಂತ ಮುಂಚೆ ಮತ್ತೊಮ್ಮೆ ಹೇಳ್ತೀನಿ, ಯೂಟ್ಯೂಬ್ನಲ್ಲಿ ಪ್ರತಿದಿನಕ್ಕೆ ಅಪ್ಡೇಟ್ ಮೇಲೆ ಅಪ್ಡೇಟ್ ಹೊಸ ನ್ಯೂ ಫೀಚರ್ಸ್ ಬರ್ತದೆ. ಈ ಫೀಚರ್ಸ್ ಮೂಲಕ ನೀವು ಈಸಿಯಾಗಿ ಅರ್ನಿಂಗ್ ಮಾಡ್ಕೊಳ್ಬೋದು. ಏನೋ ತುಂಬ ಸಿಂಪಲ್. ನಾನು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೆ ಇವತ್ತು ಮುಗಿಸ್ತೀನಿ. ಇವತ್ತು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕಂಟಿಗೆ ಎಕ್ಸ್ಪ್ಲೇನ್ ಎಲ್ಲ ಕೂಡ ನನ್ನ ಮಾತ್ರ ಮತ್ತೆ ಸಿಗ್ತೀನಿ. ನೆಕ್ಸ್ಟ್ ಹಿಡಿದು ಇದೇ ರೀತಿ ವಿಡಿಯೋ ಮಾಡ್ತಾ ಇರ್ತೀನಿ. ಸಪೋರ್ಟ್ ಮಾಡ್ತೈತೆ ಎಲ್ಲರಿಗೆ. ಮತ್ತೆ ಸಿಗ್ತೀನಿ ಎಲ್ಲರಿಗೆ. ಬಾಯ್.